ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ವಿಶೇಷವಾಗಿ DKಶಿ ಅವರಿಗೆ ಅನಿಸಿರಬಹುದು, ಸದ್ಯದಲ್ಲೇ CM ಕುರ್ಚಿ ಬದಲಾಗಲ್ಲ. ಹೀಗಾಗಿ ಅವರು ನಮ್ಮ DK ಸುರೇಶ್ ಅವರು 2028 ಚುನಾವಣೆ ನಮ್ಮ ಗುರಿ ಅಂತ ಎರಡು ಮಾತುಗಳು ಹೊರಬಂದವ. ಯಾಕೆಂದರೆ ರಾಮಲಿಂಗಾರೆಡ್ಡಿ ಅವರು ಅಲ್ಲೇ ಇದ್ದಂಥವರು, ಸಚಿವರು, ಅಲ್ಲಿ ಏನು ನಡೀತದೆ ಬೆಳವಣಿಗೆ ಗೊತ್ತಿದ್ದಂಥವರು, ವಿಶೇಷವಾಗಿ ಮೈಸೂರು ಸುತ್ತಮುತ್ತ, ಬೆಂಗಳೂರು ಸುತ್ತಮುತ್ತ ಇರುವಂಥವರು, ಸಿದ್ದರಾಮಯ್ಯರ ಶಕ್ತಿಯನ್ನು, ಅದೇ ಕಾಲ DKಶಿ ಅವರ ಶಕ್ತಿಯನ್ನು ಸಮೀಪ ನೋಡಿದವರು ಅವರು ಹೇಳ್ತಾ ಇದ್ದಾರೆ 10 ಜನ ಶಾಸಕರಿಂದ ಏನು ಸಾಧ್ಯನ ಅನ್ನುವಂಥ ಮಾತನ್ನು. ಅದಕ್ಕಾಗಿ DKಶಿ ಅವರಾಗಿರ್ಬೋದು, ಸುರೇಶ್ ಅವರಾಗಿರ್ಬೋದು, DK ಸುರೇಶ್ ಅವರಾಗಿರ್ಬೋದು, 40-45 ಜನರ ಒಂದು ಶಾಸಕರ ಬೆಂಬಲ ತಮಗಿದೆ ಅನ್ನೋದು ತೋರಿಸುವ ಏನು ಮೀಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತು ಕೇಳಿ ಬರ್ತಾಯಿದ್ದವು. ಆದರೆ 40-45 ನಿಂತುಕೊಂಡು BJP ಹೋಗ್ತಾರೆ ಅನ್ನೋಂಥ ವಾತಾವರಣ ಅಲ್ಲಿಲ್ಲ. ಯಾಕೆ ಇಲ್ಲ ಅಂತಂದ್ರೆ BJPಗೆ ಹೋದ್ರೆ ಭವಿಷ್ಯ ಇಲ್ಲ ಅನ್ನುವಂಥದ್ದು ನಿಶ್ಚಿತವಾಗಿಯೂ DK ಸುರೇಶ್ ಅವರಿಗೆ, DK ಶಿವಕುಮಾರ್ ಅವರಿಗೆ ಮನವರಿಕೆ ಅದ. ಯಾಕಂದರೆ ತಾವು ಹಲವು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಉಳಿದಿದ್ದು, ಹೈಕಮಾಂಡರ್ ಅತ್ಯಂತ ಆಪ್ತರು, ಜೊತೆಗೆ ಇವತ್ತು ಸಿದ್ದರಾಮಯ್ಯರು ಭಾಳಷ್ಟು ಬಲಿಷ್ಠ ಆದಂತಹ ಒಬ್ಬ ನಾಯಕ, ಜನನಾಯಕ. ಅವ್ರನ್ನ ತೆಗೆದಾಗ ಏನು ಕೆಟ್ಟ ಪರಿಣಾಮಗಳಾಗ್ತಾವೆ ಅನ್ನುವಂಥದ್ದನ್ನು ಮೋಸ್ಟ್ಲಿ ಹೈಕಮಾಂಡ್ ಇವ್ರಿಗೆ ಕನ್ವಿನ್ಸ್ ಮಾಡ್ಯದ. ನೆಕ್ಸ್ಟ್ ನಿಮ್ಮ ಚಾನ್ಸ್ ಅದ ಅನ್ನುವಂಥ ಮಾತನ್ನು ಹೇಳಿರ್ಬೋದು, ತಾಳ್ಮೆ ಇರಲಿ ಅಂತೇಳಿ. ಆದರೂ ಈಗ ಆಗಲಿಲ್ಲ ಅನ್ನುವಂಥ ತಳಮಳ ಅವ್ರದ್ದು ಇಲ್ಲಂತಲ್ಲ. ಬಟ್ BJPಗೆ ಹೋಗಿ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥದ್ದು ಮೋಸ್ಟ್ಲಿ ಇಲ್ಲ ಅಂತ ಅನ್ನಿಸ್ತದೆ. ಆದರೂ ಹೈಕಮಾಂಡನ್ನು ಬೆದರಿಸ್ತಾ ಇರಬೇಕಾಗ್ತದೆ. ಆ ನೆಲೆಯಲ್ಲೇ ನಮ್ಮದು 40-45 ಜನ ಇದ್ದಾರೆ ಶಾಸಕರು ಅಂತ. ಯಾಕೆ ಈಗಾಗಲೇ 10 ಜನ ಇಲ್ಲ, 5 ಜನ ಇಲ್ಲ, 12 ಜನ ಅದಾರ ಏನೋ ಮಾತುಗಳು ಬರ್ತಾಯಿದ್ದವು. ಅವರು ಉತ್ತರ ಕೊಡಿಸೋವಾಗ ಇರ್ಬೋದು ಅಂತ ಹೇಳ್ಬೋದು. ಅದೇನೋ ಇರಲಿ, ಈಗಾಗಲೇ ಅವ್ರ ಮನವರಿಕೆ ಆದ ಕಾರಣಕ್ಕಾಗಿನ CM ಹುದ್ದೆ ಸುಲಭವಾಗಿ ಸಿಗುವುದಿಲ್ಲ, ಬರುವುದಿಲ್ಲ ಅನ್ನುವಂಥ ನಿಲುವಿಗೆ ಬಂದಂಥವರು ಇನ್ನು 2028ಕ್ಕೆ ಅಂದರೆ 2028ಕ್ಕೆ ಅಂದರೆ ಈಗ ಆಗಿದ್ದರೆ ಮುಗಿದು ಬಿಡ್ತೈತೇನೋ. ಆದರೆ ಒಂದನ್ನು ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ಅವರು, ಅಧ್ಯಕ್ಷ ಸ್ಥಾನ ಬದಲಾಗುವುದಿಲ್ಲ, ಜೊತೆಗೆ DCMಗಳು ಹೆಚ್ಚು ಪೋಸ್ಟ್ ಆಗುವುದಿಲ್ಲ. ಇದು ಫಿಕ್ಸ್ ಆಗಿದೆ ಅವರಿಗೆ. ಈ ನೆಲೆಯಲ್ಲಿ 2028 ಎದುರಿಸಬೇಕು ಅನ್ನುವಂಥ ನೆಲೆ ಇರುವಾಗನ ಆ ಮಾತು ಮಾತಾಡಿದರೆ ಇದೇ ಒಂದಿಷ್ಟು ದಿನಗಳಲ್ಲೇ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಸಹಿತ ಆ ನೆಲೆಗಟ್ಟಲ್ಲಿ ಒಂದಿಷ್ಟು ಮಾತುಗಳು ಮಾತಾಡಿದ್ದಾರೆ. ನಾವು ಈಗೇನಿಲ್ಲಪ್ಪ, ನಾವು CM ಕಾಂಪಿಟೇಷನ್ 2028 ಅಂತ. ಅಂದ್ರೆ 2028 ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದರ ಅದು ಗೆಲ್ತೀವಿ ಅಂತ ವಿಶ್ವಾಸ ಅವ್ರಿಗೆ ಅದ. ಗೆದ್ದರ DKಶಿ ಅವ್ರಿಗೆ ಪ್ರಬಲ ಸ್ಪರ್ಧಿ ಸತೀಶ್ ಜಾರಕಿಹೊಳಿ ಅವರು ಅಂತ ಚರ್ಚೆ ಜೋರು ಹಿಡಿತಾ ಇದೆ. ಯಾಕೆಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಹಿಂದುಳಿದ ಸಮುದಾಯದಿಂದ ಮೇಲೆದ್ದು ಬಂದಂಥ ಈ ವ್ಯಕ್ತಿ ಸಾಕಷ್ಟು ಜನರ ಜೊತೆ ಸಂಪರ್ಕ ಇಟ್ಕೊಂಡು ಇವ್ರು ಹೆಂಗೆ ನಮ್ಮ DKಶಿ ಅವರು ಒಕ್ಕಲೆ ಲಾಬಿಯನ್ನು ಮಾಡ್ತಾಯಿದ್ದಾರೋ ಅದೇ ರೀತಿಯಾಗಿ ಅಹಿಂದ ಲಾಬಿಯನ್ನು ಮಾಡೋ ದಿಶೆಯಲ್ಲೇ ಹೆಜ್ಜೆ ಇಡ್ತಾ ಇದ್ದಾರೆ ಇಲ್ಲಿವರೆಗೆ. ಯಾಕಂದ್ರೆ ಪ್ರತಿಯೊಂದು ವಿಚಾರದ ರಾಜಕೀಯವಾಗಿ ಉತ್ತರ ಕರ್ನಾಟಕದಲ್ಲೇ ಕ್ಯಾಲ್ಕುಲೇಟಿವ್ ಆಗಿ ಒಂದು ಡಿಸಿಷನ್ ತೊಗೊಳ್ಳುವಂಥ ಮತ್ತು ಆರ್ಥಿಕವಾಗಿಯೂ ಸುಭದ್ರ ಆಗಿದ್ದಾರೆ DKಶಿ ಅವರಂಗ. ಹೀಗಾಗಿ ಎಲ್ಲ ನೆಲೆಯಲ್ಲಿ ಅವರಿಗೆ 30-40, ನನಗೊಂದು 30-40 ಶಾಸಕರ ಜೊತೆ ಈಗಾಗಲೇ ಕೇಳ್ತಾ ಇದ್ದೀವಿ ನಾವು. ಅವರು ಸಿದ್ದರಾಮಯ್ಯ ಬೆಂಬಲಿಗರಲ್ಲಿ ಯಾರೂ ಇರಲಿ, ಇವ್ರಿಗೆ ಒಂದು 40-45 ಜನ ಶಾಸಕರ ಒಂದು ಸಂಪರ್ಕದಂತ ಇವರು ಮಾತಾಡ್ಕೊಳ್ತಾ ಇರ್ತಾರೆ. ಅದಕ್ಕೆ ಉತ್ತರವಾಗಿಲ್ಲ DKಶಿ ಅವರು 40-45 ಜನ ತೋರಿಸುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ ಅಂತ ಅನ್ನಿಸ್ತದೆ. ಅಂದ್ರೆ ಇದು ಕದನ ಮೋಸ್ಟ್ಲಿ ಸಿದ್ದರಾಮಯ್ಯರು ಬದಿಗೆ ಸರಿದಂಗೆ ಆಯಿತು ಅಂತ ನಾವು ಹಲವು ಸಲ ಈ ಮಾತನ್ನು ನಮ್ಮ ವಾಹಿನಿ ಮೂಲಕ ಹೇಳಿದ್ದೀವಿ. ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯರವರನ್ನು ಈ ತುರ್ತು ಬದಿಗೆ ಸರಿಸೋದು ಭಾಳ ಕಷ್ಟ. ಆದರೂ DKಶಿ ಅವರು ಇದನ್ನು ಮುಂದುವರಿಸ್ತಾ ಹೋಗ್ತಾ ಇರ್ತಾರೆ. ನಾಳೆ ಕೊಡ್ರಿ, ನಾಳದ್ದು ಕೊಡ್ರಿ, ಅಧಿವೇಶನ ಮುಗಿಲಿ, ಮುಂದೆ ಕೊಡ್ರಿ ಅಂತ ಅವ್ರಿಗೆ ಕೇಳ್ತಾನೆ ಇರ್ತಾರೆ. ಯಾಕಂದ್ರೆ ಇಲ್ಲಿ ಹೈಕಮಾಂಡ್ ಮೇಲೆ ಪ್ರೆಷರ್ ಇಳಿಸಲು DKಶಿ ಅವರು ಪ್ರಯತ್ನಿಸಿದ್ದಾರೆ. ಇದೇ ಕಾಲಕ್ಕೆ ಸತೀಶ್ ಅವರು ಸಹಿತ ಈ ಆ್ಯಂಗಲನ್ನು ಅರ್ಥ ಮಾಡ್ಕೊಂಡಂಥ ಸತೀಶ್ ಅವರು ಮತ್ತು ಈಗ ನಾವು ನಮ್ಮ ವಾಹಿನಿ ಮೂಲಕ ಒಂದು ಹೇಳಿದ್ದೇನಪ್ಪ ಅಂತಂದ್ರೆ DKಶಿ ಅವರಿಗೆ ಸಿದ್ದರಾಮಯ್ಯರ ಮೇಲೆ ಅವ್ರಿಗೆ ಇದಿಲ್ಲ, ಅವ್ರ ವಿರುದ್ಧ ಇರೋರೊಂದು ಗ್ಯಾರಂಟಿ ಅದ. ಆದರೆ ನಾಳೆ ನನಗೆ ಸ್ಪರ್ಧೆ ಆಗಬೇಕಾದ್ರೆ ಸತೀಶು ಅವ್ರು ನಮಗೆ ಬರಬಾರದಪ್ಪ ಅನ್ನೋ ದಿವಸಕ್ಕಾಗಿ ಅವ್ರು ಬೇಕಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ಅದು ಸತ್ಯನೂ ಈಗ ಕ್ಲಿಯರ್ ಆಗ್ತಾ ಇದೆ. ಅದು ಯಾಕಂತಂದ್ರೆ ಅನಿಸಿದ್ದು ನಮ್ಮ ಮನೆ 6th ಸೆನ್ಸ್ ಅಂತೀವಿ ನಾವು, ಅದಕ್ಕೆ ಅನಿಸಿದ್ದು ಹಿಂಗೆ ಆಗಬಹುದು ಅಂತೇಳಿ. ಎಲ್ಲಕ್ಕೂ ಕರೆಕ್ಟ್ ಡಾಕ್ಯುಮೆಂಟ್ ಸಿಗೋಕ್ಕೆ ಸಾಧ್ಯ ಇಲ್ಲ, ನಾವು ಊಹೆ ಮಾಡ್ಬೋದು ಅಷ್ಟೇ. ಆ ಊಹೆ ನೆಲೆಗಟ್ಟಿನಲ್ಲೇ ಇನ್ನು ನೆಕ್ಸ್ಟ್ ಅಂದರೆ ಮುಂದಿನ ದಿನಗಳಲ್ಲೇ
ಎರಡು ರೂಪದಲ್ಲಿ ಡಿ ಕೆ ಶಿ ಅವರು ಫೈಟ್ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಒಂದನೇದು ತಮ್ಮ ಪರವಾಗಿ ಶಾಸಕರ ಸಂಖ್ಯೆ ಹೆಚ್ಚು ಮಾಡ್ಕೊಳ್ಳೋದು, ಆದಷ್ಟು ಸಿದ್ದರಾಮಯ್ಯರ ಪರ ಇರುತ್ತಿರುವಂಥ ಶಾಸಕರನ್ನ ತಮ್ಮ ಕಡೆಗೆ ಹೇಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಈಗ ಇದ್ದವ್ರ ಜೊತೆಗೆ ಇವ್ರನ್ನ, ಯಾಕೆಂದರೆ ಆದಷ್ಟು ಸತೀಶ್ ಅವ್ರಿಗೆ ಬೆಂಬಲಗ ನಿಲ್ಲುವಂಥ ಓಪನ್ ಆಗಿಂತೂ ಸಿದ್ದರಾಮಯ್ಯನವರು ಸತೀಶ್ ಅವ್ರ ವಿರೋಧ ಮಾಡಲಿಕ್ಕಿಲ್ಲ, ಮಾಡೋದಿಲ್ಲ. ಯಾಕಂದ್ರೆ ಅಹಿಂದ ಕಟ್ಟುವಲ್ಲೇ ಸತೀಶ್ ಅವ್ರ ಪಾತ್ರ ಭಾಳ ದೊಡ್ಡದ. ಮತ್ತು ಹೀಗಾಗಿ ಅವ್ರಿಗೂ ಸಹಿತ ಅವ್ರ ಬಗ್ಗೆ ಗೌರವ ಅದ, ಅವ್ರಿಗೂ ಅವ್ರ ಬಗ್ಗೆ ಗೌರವ ಅದ ಒಬ್ರಿಗೊಬ್ರು. ಹೀಗಾಗಿ ಸಿದ್ದರಾಮಯ್ಯರು ಓಪನ್ ಆಗಿ ಮಾಡದೆ ಹೋದ್ರು ಸಹಿತ ಮೈಸೂರಿನ ಏರಿಯಾ ಅನ್ನುವಂಥದ್ದು ಇರ್ತದೆ ಮನುಷ್ಯನಿಗೆ, ಅದು ಮತ್ತೇನೂ ಇರ್ತದೆ. ಆ ದಿಶೆಯಲ್ಲೇ ಕಂಡ್ರು ಕಾಣದಂಗೆ ಡಿ ಕೆ ಶಿ ಅವ್ರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆನೂ ಆಗ್ಬೋದೇನೋ, ಅದನ್ನು ಗುರಿ ಇಟ್ಕೊಂಡು ಈ ಕಡೆಗೆ ಸಿದ್ದರಾಮಯ್ಯರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಹೋಗುವಂಥದ್ದು. ಅದೇ ಕಾಲಕ್ಕೆ ಹೈಕಮಾಂಡದ ಪ್ರಶ್ನೆಯೂ ಇಲ್ಲ. ಯಾಕಂದ್ರೆ ಹೈಕಮಾಂಡ್ ಇದ್ದಿದ್ದು ಪೂರ್ತಿಯಾಗಿ ಡಿ ಕೆ ಶಿ ಅವರ ಮೇಲೆ ಅತ್ಯಂತ ಪ್ರೀತಿ ವಿಶ್ವಾಸ ಅದ. ಅವ್ರಿಗೆ ದೊಡ್ಡ ಒಂದು ಇವತ್ತು ವೈರಿ ಏನಪ್ಪ ಅಂದ್ರೆ ಸಿದ್ದರಾಮಯ್ಯರ ಚರಿಸ್ಮ್ಯಾಟಿಕ್, ಮತ್ತು ಆಲ್ರೆಡಿ ಭಾಳ ಎತ್ತರಕ್ಕೆ ಬೆಳೆದಿರ್ತಂಥವ್ರು ಕಾಂಗ್ರೆಸ್ಸಿಗೆ ಬಂದಿದ್ದಾರೆ. ಅದಕ್ಕಾಗಿ ಅವ್ರನ್ನ ಇಟ್ಕೊಂಡು ಹೋಗುವಂಥದ್ದು 2022 ನಂತರ ಅವರನ್ನು ಕೇಂದ್ರದ ಕಡೆ ಜಕ್ಕೊಂಡು ಹೋಗುವಂಥದ್ದು ಮಾಡಿಕೊಂಡು ಇಲ್ಲೇ ಸಿದ್ದರಾಮಯ್ಯರ ಜಾಗದಲ್ಲಿ ಡಿ ಕೆ ಶಿ ತರುವಂಥ ವಿಚಾರ ಹೈಕಮಾಂಡ್ಗೆ ಇರ್ಬೋದಿಲ್ಲ ಅಂತಲ್ಲ, ಅದು ಸೂಕ್ಷ್ಮವಾಗಿ ಗೊತ್ತಾಗಿರುವಂತಹ, ಅದು ತಿಳಿದಿರುವಂಥ. ಯಾಕಂದರೆ ದಿನನಿತ್ಯ ರಾಜಕೀಯ ಮಾಡುವಂಥ ಸತೀಶ್ ಅವರು 24 ತಾಸು ನಮ್ಮಲ್ಲಿ ಉತ್ತರ ಕನ್ನಡ ರಾಜಕೀಯ ಚಿಂತನೆ ಮಾಡೋರಪ್ಪ ಅಂದ್ರೆ ದೇವೇಗೌಡರು ಬಿಟ್ಟರೆ ಇಲ್ಲಿ ಉತ್ತರ ಕನ್ನಡದಲ್ಲಿ ಡಿ ಕೆ ನಮ್ಮ ಇವರು ಸತೀಶ್ ಅವರು ಅಂತೇಳಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಸದಾ ಅದೇ ವಿಚಾರ. ಇವತ್ತು ಅವ್ರಿಗೆ ಯಾವ ಆರ್ಥಿಕ ಚಿಂತನೆ ಇಲ್ಲ, ಏನಿಲ್ಲ. ಏನಿದ್ರು ಅಧಿಕಾರವನ್ನು ಹೇಗೆ ಹಿಡ್ಕೋಬೇಕು, ಯಾವ ರೀತಿಯಾಗಿ ನಾವು ಮುಂದುವರಿಬೇಕು, ಮತ್ತು ನಮ್ಮಲ್ಲೊಬ್ಬರು ಸಿ ಎಂ ಆಗಲೇಬೇಕು ಅನ್ನುವಂಥ ಒಂದು ಏನು ಪ್ಲ್ಯಾನ್ ಅದ ಅವ್ರದ್ದು. ಆ ನೆಲಗಟ್ಟಿನಲ್ಲೇ ಈಗ 28ಕ್ಕೆ ನಾನು ಕಾವಲು ಹಾಕಿದ್ದೀನಪ್ಪ ಅನ್ನೋಂಗೆ ಮಾತಾಡಿದ್ದಾರೆ ಈಗಾಗಲೇ ಅಂತ ನ್ಯೂಸ್ಗಳು ಬರ್ತಾ ಇದ್ದಾವೆ. ಹೀಗಾಗಿ ಇವತ್ತು ಡಿ ಕೆ ಶಿ ಅವ್ರ ಮುಂದಿರುವಂಥದ್ದು ಒಂದನೇದು ಸಿದ್ದರಾಮಯ್ಯನ ತಮ್ಮ ಕಡೆ ಮಾಡ್ಕೊಳ್ಳುವಂಥದ್ದು. ಅದೇ ಕಾಲಕ್ಕೆ ಸಿದ್ದರಾಮಯ್ಯನ ಬೆಂಬಲಿಗೆ ಎಷ್ಟು ಜನ ಇದ್ದಾರೆ, ಫಾಲೋವರ್ಸ್ ಇದ್ದಾರೆ, ಅವರು ಸಚಿವರು ಇರ್ಬೋದು, ಶಾಸಕರಿರ್ಬೋದು, ಅವ್ರನ್ನ ಯಾವುದೇ ರೀತಿಯಿಂದ ತಮ್ಮ ಕಡೆ ಸೆಳ್ಕೊಳ್ಳುವಂಥ ಪ್ರಯತ್ನ ಮಾಡೋದು. ಈಗಿರುವಂಥ ಇವರು ಬೆಂಬಲಿರುವಂಥ 40-45 ಜನರ ಗಟ್ಟಿ ಮಾಡ್ಕೊಳ್ಳೋದು ಈ ದಿಶೆಯಲ್ಲಿ. ಮತ್ತು ತಮಗೆ ಬೇಕಾದಂಥವ್ರಿಗೆ ಮುಂದಿನ ಚುನಾವಣೆಯಲ್ಲೇ ಟಿಕೆಟ್ಗಳನ್ನು ಕೊಡಿಸುವಂಥ ಕೆಲಸವನ್ನು ಡಿ ಕೆ ಶಿ ಅವರು ಮಾಡ್ತಾರೆ. ಈ ಪ್ಲಾನ್ಗಳು ಸತೀಶ್ ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಅವರು ಮಾಹಿರಿದ್ದಾರೆ, ಅದರಲ್ಲ ಬುದ್ಧಿವಂತರಿದ್ದಾರೆ. ಅಧಿಕಾರ ಹೇಗೆ ಹಿಡಿಬೇಕಪ್ಪ ಅನ್ನೋದರಲ್ಲಿ ಅವರು ಸಾಕಷ್ಟು ಏನಪ್ಪ ಅಂದರೆ ಇಲ್ಲಿವರೆಗೆ ಅನುಭವ ಪಡ್ಕೊಂಡಂಥವರಾಗಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯರು ಅವ್ರಿಗೆ ಆತ್ಮೀಯರಾಗಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಸುದ್ದಿ ನೀವು ಈಗ ನೋಡಿದ್ದೀವಿ, ನಮ್ಮ ರಮೇಶ್ ಜಾರಕಿಹೊಳಿ ಅವರು ಸಹಿತ ಮೋಸ್ಟ್ ಪ್ರಾಬಬ್ಲಿ ಕಾಂಗ್ರೆಸ್ಗೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ತಮ್ಮ ಒಂದು ಬೆಂಬಲ ಸಂಖ್ಯೆ ಹೆಚ್ಚು ಮಾಡಿಕೊಂಡು ಮತ್ತು ಬಾಲ್ಚನ್ ಜಾರಕಿಹೊಳಿ ಬಂದರೂ ಬರ್ಬೋದು ಕಾಂಗ್ರೆಸ್ಗೆ. ಯಾಕಂದ್ರೆ ಏಕಾಂಗಿಯಾಗಿ ಬಿ ಜೆ ಪಿಲಿ ಇರೋದು ಬೇಡ ಬರದೂ ಇರ್ಬೋದು. ಯಾಕಂದ್ರೆ ಬಿ ಜೆ ಪಿಲಿ ಏನು ನಡೀತದೆ, ಬಿ ಜೆ ಪಿ ಡೆವಲಪ್ಮೆಂಟ್ ನೆಲಗಟ್ಟಿನಲ್ಲ ಅಥವಾ ಕೇಂದ್ರದಲ್ಲಿ ಒಂದು ಸ್ವಲ್ಪ ಸಂಪರ್ಕ ಇಟ್ಕೊಳ್ಳೋ ಸಲುವಾಗಿ ಅವ್ರು ಅಲ್ಲಿ ಉಳಿಯಬೋದು. ಇದು ದಿಸ್ ಇಸ್ ಪ್ಲ್ಯಾನ್ ಆಫ್ ಹೌ ಟು ಕಂಟ್ರೋಲ್, ಹೌ ಟು ಸೇವ್ ಅವರ್ ಅಥಾರಿಟಿ, ಇಷ್ಟೇ ಇದೆ ಅದರೊಳಗೆ. ಅದಕ್ಕಾಗಿ ಬಾಲ್ಚನ್ ಜಾರಕಿಹೊಳಿ ಅಲ್ಲೇ ಉಳಿಬೋದು. ರಮೇಶ್ ಮತ್ತು ಸತೀಶ್ ಅವರು ಒಗ್ಗಟ್ಟಿನಿಂದ ಅದರಲ್ಲಿ ಬಾಲಚಂದ್ರ ಇದ್ದೇ ಇರ್ತಾರೆ, ಆ ಪ್ರಶ್ನೆನೇ ಇಲ್ಲ. ಇಡೀ ಕುಟುಂಬ ಒಗ್ಗಟ್ಟಿನಿಂದ ಸಿ ಎಂ ಕುರ್ಚಿಯನ್ನು 22ರಲ್ಲಿ ಹೇಗೆ ಹೊಡ್ಕೋಬೇಕು ಅನ್ನುವಂಥ ಅಥವಾ ಪಡ್ಕೋಬೇಕು ಅನ್ನುವಂಥ ದಿಶೆಯಲ್ಲಿ ಅವರು ಚಿಂತನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಮುಂಬರುವ ದಿನಗಳಲ್ಲಿ ನಾವಿನ್ನು ಸಿದ್ದರಾಮಯ್ಯ ಬದಿಗೆ ಸೇರ್ತಾರೆ ಅಂತ ಅನ್ನಿಸ್ತದೆ. ಬದಿಗೆ ಅಂದರೆ ಅಧಿಕಾರ ಅಂತ ಬಿಡೋದಿಲ್ಲ ಅವರು 2022ರಲ್ಲಿ ಅನ್ನುವಂಥದ್ದು. ಯಾಕಂದರೆ ಇದೊಂದು ಬಜೆಟು ಈಗ ಮಂಡಿಸೋಂಥದ್ದು ಅವ್ರದ್ದು, ಈಗ ಬಂದಂಥದ್ರಲ್ಲಿ 3ನೇ ಬಜೆಟು, ಇನ್ನೆಲ್ಲ ಬಜೆಟ್ ಸಹಿತ ನಾವು ಮಂಡಿಸುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇದು ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯ 2022 ತನಕ ಮತ್ತು ಹೈಕಮಾಂಡ್ ಅವ್ರನ್ನ ತೆಗೆಯುವುದಿಲ್ಲ ಅಂತ ಸ್ಪಷ್ಟ ಅಭಿಪ್ರಾಯ ಬಂದವ. ಇನ್ನು ತಾನಾಗಿ ಬಿಟ್ಟರೆ ಸಿದ್ದರಾಮಯ್ಯ ತಾನಾಗೆ ಈ ಒಂದು ಸಿ ಎಂ ಸೀಟ್ ಬಿಟ್ಟರೆ ಆದರೂ ಇರಲಿ, ಆಗ ನನ್ನ ಪ್ರಭಾವ ಇರಲಿ ಅಂತೇಳಿ ಡಿ ಕೆ ಶಿ ಅವ್ರು ಬೆನ್ನು ಹಚ್ಚಿದ್ದಾರೆ. ಅದಕ್ಕೆ ಅದು ಆಯಿತು. ಜೊತೆಗೆ ಆದಷ್ಟು ಕುರ್ಚಿಯಿಂದ ಅಂದರೆ ಸಿ ಎಂ ಕುರ್ಚಿಯಿಂದ ಸತೀಶ್ ಅವ್ರನ್ನ ದೂರ ಇಡಬೇಕು ಅನ್ನೋ ನೆಲಗಟ್ಟಿನೆಲ್ಲ ಈ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಉತ್ತರವನ್ನು ಹುಡುಕುವಂಥ ಪ್ರಯತ್ನ ಈಗಾಗಲೇ ಆರಂಭ ಮಾಡಿದ್ದಾರೆ ಸತೀಶ್ ಅವರು. ಆ ದಿಶೆಯಲ್ಲಿ ಅವರು ಕಾನ್ಫಿಡೆಂಟ್ ಆಗಿದ್ದಾರೆ, ನಾನು ಸೇರ್ಬೋದು ಅಂದರೆ. ಯಾಕಂದ್ರೆ ಒಂದು ಧೈರ್ಯ ಏನದ ಅವರಿಗೆ, ಸಿದ್ದರಾಮಯ್ಯನವರು ಅವ್ರಿಗೆ ಮೋಸ ಮಾಡಲಿಕ್ಕಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ರಾಜಕೀಯದಲ್ಲಿ ಮೋಸ ಅಂತಲ್ಲ, ರಾಜಕೀಯದ ಇನ್ನೊಂದು ಹೆಸರೇ ಮೋಸ ಅಂತ, ವ್ಯಾಪಾರದ ಇನ್ನೊಂದು ಹೆಸರೇ ಮೋಸ ಅಂತ. ಯಾವ ರೀತಿ ನಾವು ರೊಕ್ಕ ಹೊಡ್ಕೊಳ್ಳಿಕ್ಕೆ ಸಾಧ್ಯ, ಯಾವ ರೀತಿ ನಾವು ಅಧಿಕಾರ ಹೇಳಕ್ಕೆ ಸಾಧ್ಯ ಅನ್ನುವಂಥದ್ದು ಸಾಮಾನ್ಯವಾಗಿ ಜನಜಂತು ಚರ್ಚೆ ಮಾಡ್ತಾ ಇದ್ದಾರೆ ಕಾಮನ್ ಪರ್ಸನ್ಸ್. ಈ ನೆಲಗಟ್ಟಿನಲ್ಲೇ ಈಗ ಡಿ ಕೆ ಶಿ ವರ್ಸಸ್ ಸತೀಶ್ ಅನ್ನುವಂಥ ಒಂದು ಹೊಸ ಒಂದು ಟ್ರೆಂಡ್ ಸ್ಟಾರ್ಟ್ ಆಗೋ ಸಾಧ್ಯತೆಗಳಿದ್ದಾವೆ. ಎರಡೂ ಕಡೆ ಇಬ್ಬರು ಬಲಿಷ್ಠರಿದ್ದಾರೆ, ಆರ್ಥಿಕವಾಗಿ ಆಯಿತು, ಇನ್ನೊಂದು ದೃಷ್ಟಿಯಿಂದ ಆಯಿತು. ಮತ್ತು ಒಂದು ಕಡೆ ಅಹಿಂದಿದ್ರೆ ಇನ್ನೊಂದು ಕಡೆ ಒಕ್ಕಲಿಗ ಸಮುದಾಯದ ನಾಯಕತ್ವ ಅಲ್ಲಿ ಬರೋ ಸಾಧ್ಯತೆ. ಇವರಿಬ್ಬರ ಮಧ್ಯದಲ್ಲಿ ಎಚ್ಚರಿಕೆ ಎಲ್ಲಿ ಬರ್ತಾರೆ ನೋಡ್ಬೇಕಾದ್ರೆ ಮುಂದೆ ಮತ್ತೆ ಚರ್ಚೆ ಮಾಡೋದನ್ನು. ಒಟ್ಟಾರೆ ಈಗ 2028ರ ಮುಖ್ಯಮಂತ್ರಿ ಸ್ಪರ್ಧೆಗಳು
ನಮ್ಮ ಡಿ ಕೆ ಶಿ ಜೊತೆಗೆ ನಮ್ಮ ಸತೀಶ್ ಅವರು ಅಂತ ಹೇಳ್ಬೋದಾಗ್ಯದ. ನೋಡೋರು ಏನಾಗ್ತದೆ ಡೆವಲಪ್ಮೆಂಟ್. ಆದರೆ ಈಗ ಮಾತ್ರ ಎಷ್ಟಾಗ್ಯದ ಅಂತ ಅನಿಸ್ತದೆ. ಈಗ ತುರ್ತು ಅಥವಾ ಮುಂದಿನ ದಿನಗಳೆಲ್ಲ ಸಿದ್ದರಾಮಯ್ಯರು ಗೆದ್ದಿದ್ದಾರೆ. ಯಾಕೆಂದ್ರೆ ಇವತ್ತು ಅವ್ರನ್ನ ಇಳಿಸೋದು ಹೈಕಮಾಂಡಿಗೂ ನೀಗದಂಥ ಕೆಲಸ. ಯಾಕಂದ್ರೆ ಇಡೀ ರಾಷ್ಟ್ರದ ಒಬ್ಬ ನಾಯಕಾಗಿ ಹೊರಹೊಮ್ತಾ ಇದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಅವ್ರನ್ನ ಸೆಳೆಕೊಂಡು ಇಲ್ಲಿ ಡಿ ಕೆ ಸಿಗೆ ಅವಕಾಶ ಮಾಡ್ತಾರೋ ಅಥವಾ ಭಾಳ ಜೋರ್ದಾರ್ ಪ್ರಯತ್ನ ಮಾಡಿದ್ರೆ ಸತೀಶ್ ಅವ್ರಿಗೆ ಹೋಗ್ಬೋದಿಲ್ಲ, ಯಾರಿಗೆ ಗೊತ್ತು. ನಾಳೆ ಜನ ಯಾರಿಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಭವಿಷ್ಯ ನುಡಿಯಾಗ ನಾವು ಭವಿಷ್ಯಕಾರರು ಅಲ್ಲ, ಭವಿಷ್ಯಕಾರರಂತೂ ಸಹಿತ ಭವಿಷ್ಯ ನುಡಿದು ಕಷ್ಟದ ಕೆಲಸ ಅಂತ ಹೇಳ್ತಾ ಇದು ನೀವು ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನ್ಯೂಸ್ ಅಂತ ತಿಳಿಸುತ್ತಾರೆ. ಸತ್ಯದ ಕೈಗೆ ನೋಡಿ ವಂದನೆ.